All right. So in the part 2 of this calculus part here, yesterday I have talked about what would be the average velocity of the body during the different intervals of time here. The thing that I have told yesterday is now summarized in the form of tables. In this table, in the first table, we have time interval slots. We have distance covered by the body in those time intervals. And that last one is the average velocity of the body in that time interval here. Time interval is nothing but what here? It is some amount of time here. So that is nothing but what here? Difference of the final time slot and initial time slot in terms of seconds. What is this one here? It is the distance covered by the body in that time interval here, which means we have to find the distance traveled by the body after some amount of time, say t2, and we have to subtract the distance traveled by the body at the time of other instant here. If you subtract those two here, you will get the distance traveled by the body in that time slot here, in that time interval here. Average velocity means distance traveled by the body in that time interval anta artha. ಎಷ್ಟು ಡಿಸ್ಟೆನ್ಸ್ ಕವರ್ ಆಗೈತಿ, ಎಷ್ಟು ಟೈಮಲ್ಲಿ ಅಂತಂದು ರೇಷಿಯೋ ತೆಗೆದ್ರೆ ಯು ಗೆಟ್ ಅವರೇಜ್ ವೆಲಾಸಿಟಿ. ಸೇಮ್ ಫಾರ್ಮೆಟ್ ಈಸ್ ರಿಟನ್ ಆನ್ ದ ಟೇಬಲ್ 2 ಆಲ್ಸೋ ಹಿಯರ್. ಲೆಟ್ಸ್ ಗೋ ಹಿಯರ್. 2 - 0 ವಿಚ್ ಮೀನ್ಸ್ 2 ಸೆಕೆಂಡ್ ಮತ್ತು 0 ಸೆಕೆಂಡ್ ಅಂದರೆ ದ ಟೈಮ್ ವೆನ್ ಯು ಸ್ಟಾರ್ಟ್ ಟು ಅಬ್ಸರ್ವ್ ದ ಬಾಡಿ. ಅವೆರಡು ಮೈನಸ್ ಮಾಡ್ದೆ ಬರ್ತಕ್ಕಂಥದ್ದು 2 ಸೆಕೆಂಡ್ಸ್. ಅಂದರೆ ಸ್ಟಾರ್ಟಿಂಗ್ ಇಂದ ಹಿಡಿದು 2 ಸೆಕೆಂಡ್ಸ್ ಆಗಬೇಕಾದ್ರೆ ಎಷ್ಟಪ್ಪ ಟೈಮ್ ಆಗಿರೋದಲ್ಲಿ 2 ಸೆಕೆಂಡ್ಸ್ ಆಗಿದೆ. Time interval is 2 seconds. ಹೆಂಗೆ ಬರುತ್ತದು? Starting time, that is 0th time, should be subtracted from the last time of observation here, 2 seconds. So 2 - 0 will be 2 seconds. That's the time interval happened in that motion here. Enidu 19.6 is the distance traveled by the body 2 seconds. After 2 seconds. After 2 seconds. T2 here 2 ಅಂತ ಅರ್ಥ. T2 ಅಂದ್ರೆ ಏನು? 2 seconds ಇಲ್ಲಿ. Distance traveled by the body after 2 seconds is 19.6 meter. Distance traveled by the body after 0th second is 0. If you subtract them here, you get 19.6 meter. Simple ಹೇಳಬೇಕಂದ್ರೆ ಏನಪ್ಪ, ಆ 2 seconds ಅಲ್ಲಿ ಬಾಡಿ 19.6 ಮೀಟರ್ ಕವರ್ ಮಾಡಿದೆ. ಆವರೇಜ್ ಸ್ಪೀಡ್ ಹೆಂಗೆ ಸಿಗುತ್ತೆ ನಿಮಗೆ? ಡಿವೈಡ್ ದಟ್ ಡಿಸ್ಟೆನ್ಸ್ ಅಂಡ್ ಬೈ ದಿ ಟೈಮ್ ಇಂಟರ್ವಲ್ ಫಾರ್ ದಟ್ ಡಿಸ್ಟೆನ್ಸ್ ಹಿಯರ್ ಯು ಗೆಟ್ ದಿ ಆವರೇಜ್ ವೆಲಾಸಿಟಿ. S/T ಮಾಡಿದಾಗ ಎಷ್ಟು ಬರುತ್ತೆ? 19.6/2 ಮಾಡಿದಾಗ 9.8 ಬರುತ್ತೆ. ಅದೇ ಥರ ಕ್ಯಾರಿ ಮಾಡ್ಕೊಂತ ಹೋಗ್ಬೇಕು ಫಾರ್ ಆಲ್ ದ ಥಿಂಗ್ಸ್. 2 - 1 ಅಂದ್ರೇನು? ಏನು? ಯು ಹ್ಯಾವ್ ಟು ಅಬ್ಸರ್ವ್ ದ ಬಾಡಿ ಫ್ರಮ್ ವೇರ್ ಟು ವೇರ್ ಅಪ್ ಟು 1 ಸೆಕೆಂಡ್ ಟೈಮ್ ಸ್ಲಾಟ್ ಟು ಅಪ್ ಟು 2 ಸೆಕೆಂಡ್ ಟೈಮ್ ಸ್ಲಾಟ್ ಹಿಯರ್. ಆ 1 ಸೆಕೆಂಡ್ ಅವಧಿಯಲ್ಲಿ ಬಾಡಿ ಎಷ್ಟು ಕವರ್ ಮಾಡ್ತಿದೆ ದೂರವನ್ನು ಅಂತ ಲೆಕ್ಕ ಹಾಕ್ಬೇಕು ಈಗ. ಕರೆಕ್ಟಾ? ಸೊ ಆ 1 ಸೆಕೆಂಡ್ ಅವಧಿಯಲ್ಲಿ, ಯಾವ 1 ಸೆಕೆಂಡ್ ಅವಧಿಯಲ್ಲಿ? ಆ 1 ಸೆಕೆಂಡ್ ಇಂಟರ್ವಲ್ ಅಂದ್ರೆ ಯಾವ್ದಿಲ್ಲಿ? ಆಫ್ಟರ್ 1 ಸೆಕೆಂಡ್ ಇಂದ ಹಿಡಿದು ಅಪ್ ಟು 2 ಸೆಕೆಂಡ್ಸ್ ವರೆಗೂ. ಆಫ್ಟರ್ 1 ಸೆಕೆಂಡ್ ಇಂದ ಹಿಡಿದು ಅಪ್ ಟು 2 ಸೆಕೆಂಡ್ಸ್ ವರೆಗೂ ಆ ಇಂಟರ್ವಲ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತಪ್ಪ? ಸೊ 1 ಸೆಕೆಂಡ್ ಎಷ್ಟು ಕವರ್ ಆಗಿದೆ ಡಿಸ್ಟೆನ್ಸ್? 4.9. ಹೆಂಗ್ ಬರುತ್ತೆ? S = 4.9 t² ಹಾಕಿದ್ರೆ ಬರುತ್ತೆ. ಸೊ ಟಿ ಜಾಗದಾಗ 1 ಹಾಕಿದ್ರೆ ಎಷ್ಟು ಬರುತ್ತೆ? 4.9 ಬರುತ್ತೆ. ಅದನ್ನ ಹೇಳಿದ್ವಿ ನಾವು ಲಾಸ್ಟ್ ಪಾರ್ಟ್ ಅಲ್ಲಿ ಮಾತಾಡಿದೀವಿ, ಹೌದಾ? ಆ 4.9 ಮೀಟರ್ ಡಿಸ್ಟೆನ್ಸ್ ಅನ್ನೋದು 1 ಸೆಕೆಂಡ್ ಅಲ್ಲಿ, ಮೊದಲ ಸೆಕೆಂಡ್ ಅಲ್ಲಿ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಅದು. ಆ ಡಿಸ್ಟೆನ್ಸ್ ಇಂದ ನೆಕ್ಸ್ಟ್ ಯಾವ್ದಪ್ಪ ಅಲ್ಲಿ 2 ಸೆಕೆಂಡ್ಸ್ ಡಿಸ್ಟೆನ್ಸ್ ಯಾವ್ದಪ್ಪ? 90.6. ಸೊ ಪೂರ್ತಿ 2 ಸೆಕೆಂಡ್ಸ್ ಇದ್ದಾಗ 90.6 ಮೀಟರ್ ಆಗಿರುತ್ತೆ. ಮೊದಲ 1 ಸೆಕೆಂಡ್ ಅಲ್ಲಿ ಎಷ್ಟಾಗಿರುತ್ತೆ? 4.9 ಮೀಟರ್ ಕವರ್ ಆಗಿರುತ್ತೆ. ಅವೆರಡು ಮೈನಸ್ ಮಾಡಿದಾಗ ಏನ್ ಸಿಗುತ್ತೆ? ಎರಡನೇ ಸೆಕೆಂಡ್ ನಲ್ಲಿ ಡ್ಯೂರಿಂಗ್ ದ ಇಂಟರ್ವಲ್ ಆಫ್ ಸೆಕೆಂಡ್ ಇಯರ್ ಯು ಗೆಟ್ ದ ಡಿಸ್ಟೆನ್ಸ್ ಇಯರ್. ಎಷ್ಟು ಬರ್ತಪ್ಪ ಅದು? 14.7 ಬರುತ್ತೆ ಮೈನಸ್ ಮಾಡಿದಾಗ. ಸ್ಪೀಡ್ ಬೇಕಂದ್ರೆ ಏನ್ ಮಾಡ್ತೀಯಾ? ಆವರೇಜ್ ವೆಲಾಸಿಟಿ ಆಫ್ ದಿ ಬಾಡಿ ಇನ್ ದಟ್ ಟೈಮ್ ಇಂಟರ್ವಲ್. ವಾಟ್ ಇಂಟರ್ವಲ್? ಫ್ರಮ್ ದ ಎಂಡ್ ಆಫ್ ದಿ 1 ಸೆಕೆಂಡ್ ಟು ಅಪ್ ಟು 2 ಸೆಕೆಂಡ್ ಇಯರ್. ಆ ಇಂಟರ್ವಲ್ ನಲ್ಲಿ ಐ ವಾಂಟ್ ಟು ನೋ ದ ಸ್ಪೀಡ್ ಆಫ್ ದಿ ಬಾಡಿ ಇಯರ್. ಏನ್ ಮಾಡ್ತಾನೆ ಅವಾಗ? ಆ ಇಂಟರ್ವಲ್ ಕವರ್ ಆಗಿರ್ತಕ್ಕಂಥ ದೂರ ಮತ್ತು ಅಲ್ಲಿರ್ತಕ್ಕಂಥ ಟೈಮ್ ಇಂಟರ್ವಲ್ ಎರಡು ಏನ್ ಮಾಡಬೇಕು? ರೇಷಿಯೋ ತೆಗಿಬೇಕು. ಡಿವೈಡ್ ಮಾಡ್ತೀಯಾ? ಎಷ್ಟು ಬರುತ್ತೆ? 14.7 ಬರುತ್ತೆ. 14.7 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಕರೆಕ್ಟಾ? ಅದೇ ತರ ಫಾಲೋ ಮಾಡ್ತಾ ಹೋಗ್ತಿದ್ದೀನಿ. ಆ ಅವಧಿಯಲ್ಲಿ, ಯಾವ ಅವಧಿಯಲ್ಲಿ? 1.5 ಸೆಕೆಂಡ್ ಆದ್ಮೇಲೆ ಎಲ್ಲಿವರೆಗೂ? 2 ಸೆಕೆಂಡ್ ವರೆಗೂ. ಆ ಅವಧಿಯಲ್ಲಿ ಎಷ್ಟುವರೆಗೆ ಕವರ್ ಮಾಡುತ್ತಪ್ಪ? 8.575. ಹೆಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಗೇನ್ ಯು ಹ್ಯಾವ್ ಟು ಗೋ ವಿತ್ ದ ಸೇಮ್ ಪ್ರೊಸೀಜರ್ ಆಫ್ S = 4.9 t² ಹಿಯರ್. ಸೊ ಟಿಗೆ ನೀವು 2 ಹಾಕಿ 90.6 ಬರುತ್ತೆ. ಟಿಗೆ 1.5 ಹಾಕಿ ಸಮ್ ವ್ಯಾಲ್ಯೂ ಬರುತ್ತೆ. ಅವೆರಡು ಮೈನಸ್ ಮಾಡಿದ ಬರ್ತಕ್ಕಂಥದ್ದು 8.575. ವೈ ಐ ಹ್ಯಾವ್ ನಾಟ್ ರಿಟರ್ನ್ ಹಿಯರ್? ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಪೇಸ್ ಹಿಯರ್ ಐ ಹ್ಯಾವ್ ನಾಟ್ ರಿಟರ್ನ್ ದ ವ್ಯಾಲ್ಯೂಸ್ ಹಿಯರ್. I simply wrote the value of the difference of the two distances or two positions here.
How much here? 8.575. This is the distance traveled by the body in what amount of time? In that 0.5 second. What 0.5 second? What 0.5 second? 1.5 to 2 second journey. ಆ 0.5 second ಅಲ್ಲಿ ಎಷ್ಟು ದೂರ ಕವರ್ ಮಾಡ್ತು? 8.575. ಅದೇ ರೀತಿ 1.8 ಸೆಕೆಂಡ್ ಇಂದ 2 ಸೆಕೆಂಡ್ ಗೆ ಎಷ್ಟಿದೆ ಇಂಟರ್ವಲ್? 0.2 ಸೆಕೆಂಡ್ ಇದೆ. ಆ 0.2 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಕವರ್ ಮಾಡಿದೆ? 3.724. 1.9 ಸೆಕೆಂಡ್ ಇಂದ 2 ಸೆಕೆಂಡ್ಸ್ ಆಗಬೇಕಾದ್ರೆ 0.1 ಸೆಕೆಂಡ್ ಟೈಮ್ ಸ್ಲಾಟ್ ಇದೆ, ಟೈಮ್ ಇಂಟರ್ವಲ್ ಇದೆ. ಅದ್ರಾಗ ಎಷ್ಟು ಕವರ್ ಮಾಡಿದೆಪ್ಪ ದೂರ? 1.911 ಮೀಟರ್ ಕವರ್ ಮಾಡಿದೆ. ಕರೆಕ್ಟಾ? ಸೊ ನೆಕ್ಸ್ಟ್ 1.95 ಸೆಕೆಂಡ್ ಇಂದ 2 ಸೆಕೆಂಡ್ ವರೆಗೂ ಎಷ್ಟಪ್ಪ ಟೈಮ್ ಇಂಟರ್ವಲ್ ಇರೋದಲ್ಲಿ? ಎಷ್ಟಿದೆ? 0.05 ಸೆಕೆಂಡ್ಸ್ ಟೈಮ್ ಇಂಟರ್ವಲ್ ಇದೆ. ಆ ಒಂದು ಟೈಮ್ ಇಂಟರ್ವಲ್ 0.96775 ಮೀಟರ್ ಕವರ್ ಮಾಡಿದೆ. ಸ್ಪೀಡ್ ಬೇಕಂದ್ರೆ ಏನ್ ಮಾಡ್ತೀವಿ? ಆ ಟೈಮಲ್ಲಿ ವಿಲ್ ಗೋ ವಿತ್ ರೇಷಿಯೋ ಆಫ್ ದಿಸ್ ಅಂಡ್ ದಿಸ್ ಇಯರ್. You get 19.355 meter per second. This 19.355 meter per second is what? Yenadu? Average velocity or speed of the body in what interval of time? 1.95 second to 2 second. ಆ ಅವಧಿಯಲ್ಲಿ ಆ ಟೈಮ್ ನಲ್ಲಿ ಅದರ ಸ್ಪೀಡ್ ಬಂದ್ಬಿಟ್ಟು ಎಷ್ಟಪ್ಪ? 19.355 meter per second. Can I say the speed of the body is 19.355 meter per second? At all 1.95, 1.96, 1.97, 1.98, 1.992, at all those different instants of time here, it is not going to have the same speed here. This is only the average speed for that time interval here. Our time interval irtakanta average speed adu. Actually, our body is in the enta motion, uniformly accelerated motion here. After every point of time, after every bit amount of time here, the body will be in acceleration, which means its speed will never ever be same at all points of time. But here we have taken what we have assumed here. For that time slot of 1.95 to 2 seconds of time here, the body would be going with the same speed. And ankondidivi roughly average agi ಅಂದಾಜು ಅಂದಾಜಾಗಿ 1.95 ಸೆಕೆಂಡ್ 2 ಸೆಕೆಂಡ್ಸ್ ಗಳ ಕಾಲಾವಧಿಯಲ್ಲಿ ಆ ಬಾಡಿಯ ಸ್ಪೀಡ್ ಬಂದ್ಬಿಟ್ಟು 19.355 ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೋತೀವಿ ನಾವು. ಇಟ್ಸ್ ಸಿಂಪ್ಲಿ ರಫ್ ಐಡಿಯಾ. ದಿಸ್ ಗಿವ್ಸ್ ರಫ್ ಐಡಿಯಾ ಆಫ್ ದ ಬಾಡಿ ಸ್ಪೀಡ್ ಇನ್ ದಟ್ ಅಮೌಂಟ್ ಆಫ್ ಟೈಮ್. ದ ಬಾಡಿಸ್ ಟೆಂಪರಮೆಂಟ್ ಆಫ್ ಮೋಷನ್ would be roughly taken as 19.355 meter per second in that 1.95 second to 2 second journey. Okay. Next one ಏನಪ್ಪ? 1.99 ಸೆಕೆಂಡ್ ಇಂದ 2 ಸೆಕೆಂಡ್ಸ್ ಆಗುವ ಸಮಯದಲ್ಲಿ ಎಷ್ಟು? 0.01 ಸೆಕೆಂಡ್ ಅದು. ಆ ಟೈಮ್ ಇಂಟರ್ವಲ್ ನಲ್ಲಿ ಬಾಡಿ ಎಷ್ಟು ಕವರ್ ಮಾಡುತ್ತೆ? 0.195508 ಮೀಟರ್ಸ್ ಕವರ್ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಸ್ಪೀಡ್ ಬೇಕಂದ್ರೆ ಏನ್ ಮಾಡ್ತೇನೆ? ಯು ಹ್ಯಾವ್ ಟು ಗೋ ವಿತ್ ರೇಷಿಯೋ ಆಫ್ ದಿಸ್ ಅಂಡ್ ದಟ್ ಹಿಯರ್. ಯು ಗೆಟ್ 19.551. ಹೌದಲ್ವಾ? 19 ತಪ್ಪು ಮಾಡಿದ್ದೀನಾ? 90.5508 ಆಗುತ್ತಲ್ವಾ? 5508 ಆಗುತ್ತೆ. ಅಂದಾಜು 90.551 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ 19.5508 ಬರೆಯೋ ಬದಲಿ 19.551 ಅಂತ ಬರ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ. ಅಪ್ ಟು 3 ಡಿಜಿಟ್ಸ್ ವರೆಗೂ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಕ್ಲಿಯರಾ? ಹೌದೇನಪ್ಪ? ಹಾಗಾದ್ರೆ ಕೆನ್ ಐ ಸೇ 19.551 is the speed of the body rightly from 1.99 instant to 2 second? Can I say? ಅರ್ಥ ಆಯ್ತಾ? ಆ ಬಾಡಿಯ ಸ್ಪೀಡು 19.551 ಮೀಟರ್ ಪರ್ ಸೆಕೆಂಡ್ ಇದೆ. ದ ಟೆಂಪರಮೆಂಟ್ ಆಫ್ ದಿ ಮೋಷನ್ ಆಫ್ ದಿ ಬಾಡಿ ಈಸ್ 19.551 ಮೀಟರ್ ಪರ್ ಸೆಕೆಂಡ್. ರೈಟ್ಲಿ ಫ್ರಮ್ 1.99 ಇನ್ಸ್ಟೆಂಟ್ ಟು 2 ಸೆಕೆಂಡ್ ಇನ್ಸ್ಟೆಂಟ್. ಯು ಶುಡ್ ನಾಟ್ ಸೇ. ಹೌದಲ್ವಾ? ರಫ್ಲಿ average, on an average or roughly the velocity or speed of the body or temperament of the motion of the body in that time slot of 0.01 second is this much. But it will be changing here. But it is not that changing here within that time slot of 0.01 second. ಆ ಟೈಮ್ ಇಂಟರ್ವಲ್ ನಲ್ಲಿ, ಆ 0.01 ಸೆಕೆಂಡ್ ಟೈಮ್ ಇಂಟರ್ವಲ್ ನಲ್ಲಿ ಅದರ ಸ್ಪೀಡ್ ಅಂತ ಏನ್ ಹೆಚ್ಚು ಕಡಿಮೆ ಆಗಲ್ಲ ಅಂತ ಅನ್ಕೊಂತೀವಿ ಅಷ್ಟೇ. ಇಲ್ಲಿ ಅಫ್ಕೋರ್ಸ್ ಅಂತ ಏನ್ ಹೆಚ್ಚು ಕಡಿಮೆ ಆಗಲ್ಲ, ಬಟ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸ್ಪೀಡ್ ಚೇಂಜ್ ಆಗುತ್ತೆ. ಸ್ಪೀಡ್ ಜಾಸ್ತಿ ಆಗ್ತಿರುತ್ತೆ. 1.99, 1.991, 1.992 ಈ ತರ ಇಂಟರ್ವಲ್ ಆಗ್ತಿರ್ಬೇಕಾದ್ರೆ ಅದರ ಸ್ಪೀಡ್ ಚೇಂಜ್ ಆಗ್ತಿರುತ್ತೆ. ಆನ್ ಅವರೇಜ್ ಎಷ್ಟಪ್ಪ ಅದು? 19.551 ಮೀಟರ್ ಪರ್ ಸೆಕೆಂಡ್. ಸೇಮ್ ಇಸ್ ಬೀಯಿಂಗ್ ಡನ್ ಇನ್ ದಟ್ ಕೇಸ್ ಆಲ್ಸೋ. ಇಲ್ಲೇ ಮಾಡ್ತಿದ್ದೀನಿ ಆ 2 ಸೆಕೆಂಡ್ ಇನ್ಸ್ಟೆಂಟ್ ಇಂದ. ವಾಟ್ ವಾಸ್ ಅವರ್ ಕ್ವಶನ್ ಎಸ್ಟರ್ಡೇ? ವಿ ಹ್ಯಾವ್ ಟು ಫೈಂಡ್ ದಿ ವೆಲಾಸಿಟಿ ಆಫ್ ದಿ ಬಾಡಿ ಅಟ್ ದ ಇನ್ಸ್ಟೆಂಟ್ ಆಫ್ we have to find the velocity of the body at the instant of 2 seconds here. 2 ಸೆಕೆಂಡ್ ಎಂಬ ಕ್ಷಣದಲ್ಲಿ, 2 ಸೆಕೆಂಡ್ ಆಗುವ ಕ್ಷಣದಲ್ಲಿ
ಎಷ್ಟಪ್ಪ ಅದ್ರದ್ದು ಬಾಡಿ ಸ್ಪೀಡು ಅಂತ ಕೇಳ್ಬೇಕಿತ್ತು, ನಾವು ಲೆಕ್ಕ ಹಾಕ್ಬೇಕಿತ್ತು, ಹೌದಲ್ವಾ? ಒಂದ್ ರೀತಿ ಆ 2 ಸೆಕೆಂಡ್ ಎಂಬ ಕ್ಷಣದ ಹಿಂದಿನ ಏನು ಟೈಮ್ ಸ್ಲಾಟ್ಸ್ ಇಂದ ಬಂದಿದ್ದೀವಿ, ಕರೆಕ್ಟಾ? ಅದೇ 2 ಸೆಕೆಂಡ್ ಎಂಬ ಕ್ಷಣದ ಮುಂದಿನ ಟೈಮ್ ಸ್ಲಾಟ್ಸ್ ಮಾಡ್ತಿದ್ದೀವಿ ಇಲ್ಲಿ ಈಗ. ಸೊ 4 ಸೆಕೆಂಡ್ ಆದಾಗ ಎಷ್ಟಪ್ಪ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಬಾಡಿ? ಎಷ್ಟು ಮಾಡುತ್ತೆ? 78.4 ಮಾಡುತ್ತೆ. 2 ಸೆಕೆಂಡ್ ಆದಾಗ 90.6 ಮೀಟರ್ ಕವರ್ ಮಾಡುತ್ತೆ. What I'm trying to say here, the body has covered 78.4 meter after the 4 seconds journey here. The body after the 2 seconds journey. If I difference between the two things here, I get to know what here? The body's distance in the time of after the end of the 2 second to up to the 4 second, up to the 4 second. ಆ 2 ಸೆಕೆಂಡ್ ಕೊನೆ ಆದಾಗಿಂದ ಹಿಡಿದು 4 ಸೆಕೆಂಡ್ ಆಗೋವರೆಗೂ ಆ 2 ಸೆಕೆಂಡ್ ಅವಧಿಯಲ್ಲಿ ಎಷ್ಟು ದೂರ ಕವರ್ ಮಾಡುತ್ತಪ್ಪ? 58.8 ಮೀಟರ್ ಕವರ್ ಮಾಡುತ್ತೆ, ಕರೆಕ್ಟಾ? ನೆಕ್ಸ್ಟ್ 3 to 2 ಅಂದ್ರೆ ಏನು? ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಬಾಡಿ ಆಫ್ಟರ್ ದ 3 ಸೆಕೆಂಡ್ಸ್ ಮೈನಸ್ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಬಾಡಿ ಆಫ್ಟರ್ ದಿ 2 ಸೆಕೆಂಡ್ಸ್. ಅಂದ್ರೆ 1 ಸೆಕೆಂಡ್ ಅವಧಿಯಲ್ಲಿ ಎಷ್ಟಪ್ಪ ಕವರ್ ಮಾಡುತ್ತೆ? 24.5 ಮೀಟರ್ ಕವರ್ ಮಾಡುತ್ತೆ. ಹಿಂಗೆ ಮಾಡ್ತಾ 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 ಹೋದಾಗ ಇಲ್ಲಿ ನೋಡಿ ಕೊನೆಗೆ ಬನ್ನಿ 2.01 ಸೆಕೆಂಡ್ ಏನಿದು? ಇದು ಒಂದು ಟೈಮ್ ಸ್ಲಾಟ್ ತಾನೆ ಇದು, ಅಂದ್ರೆ 2 ಸೆಕೆಂಡ್ ಆದ ನೆಕ್ಸ್ಟ್ ಮರುಕ್ಷಣ ಅಂತ ಅರ್ಥ. ಸೊ 2.01 ಸೆಕೆಂಡ್ಸ್ ಆದ್ಮೇಲೆ ಎಷ್ಟು ದೂರ ಕವರ್ ಮಾಡುತ್ತೆ, ಅದರಿಂದ 2 ಸೆಕೆಂಡ್ಸ್ ಆದ್ಮೇಲೆ ಎಷ್ಟು ದೂರ ಕವರ್ ಮಾಡುತ್ತೆ ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 0.19649 meters ಬರುತ್ತೆ. This is a small distance covered by the body in that time interval. What time interval? From 2 to 2.01 second. From 2 to 2.01 second here, the body has covered how much here? 0.19649. Can I say the body's velocity or speed? The body's velocity or speed is 19.649 meter per second. Rightly from 2 second slot to 2.01 slot here? No. It's again average. 2 to 2.01 ಸೆಕೆಂಡ್ ಆಗ್ತಿರ್ಬೇಕಾದ್ರೆ ಅದರ ಸ್ಪೀಡು ಜಾಸ್ತಿ ಆಗ್ತಿರುತ್ತೆ. ಬಟ್ ನಾವೇನ್ ತಗೊಂಡಿದ್ದೇವಪ್ಪ? ಅದಿಷ್ಟು ಅವಧಿಯಲ್ಲಿ ಅಂದಾಜು ಅದ್ರ ಸ್ಪೀಡ್ ಎಷ್ಟಪ್ಪ? 19.649, ಕರೆಕ್ಟಾ? ಬಟ್ ಅದ್ರ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತಾ ಜಾಸ್ತಿ ಇರುತ್ತಾ? 2 ಸೆಕೆಂಡ್ಸ್ ನಲ್ಲಿ 2 ಸೆಕೆಂಡ್ ಎಂಬ ಇನ್ಸ್ಟೆಂಟ್ ನಲ್ಲಿ ಅದ್ರ ಸ್ಪೀಡ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತೈತಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ, ಕರೆಕ್ಟಾ? ದ ವೆಲಾಸಿಟಿ. ಹಾಗಾದ್ರೆ ನಾ ಈ ಇನ್ಸ್ಟೆಂಟ್ ಅನ್ನ, ಯಾವ ಇನ್ಸ್ಟೆಂಟ್ ಅನ್ನಪ್ಪ? ಈ 0.01 ಇನ್ಸ್ಟೆಂಟ್ ಅನ್ನ 0.01 ಸೆಕೆಂಡ್ ಎಂಬ ಇನ್ಸ್ಟೆಂಟ್ ನ ಕ್ಷಣವನ್ನ ನಾನು ಇನ್ನೂ ಕಡಿಮೆ ಮಾಡ್ತಾ ಹೋದ್ರೆ, ಲೈಕ್ ವಾಟ್ ಇಫ್ ಐ ಸೇ 2.001 ಸೆಕೆಂಡ್ ತಗೊಂಡ್ರೆ ಇನ್ನು ಚಿಕ್ಕ ಕ್ಷಣ ಆಗುತ್ತಲ್ವ ಅದು, ಹೌದಲ್ವಾ? ಕರೆಕ್ಟ್ ತಾನೆ? 2.0001 ತಗೊಂಡ್ರೆ 2.000001 ಸೆಕೆಂಡ್, 2.00000001 ಸೆಕೆಂಡ್. ಹಾ, ಅವಾಗ ಏನಾಗುತ್ತೆ? ವಾಟ್ ಎವರ್ ದ ಆವರೇಜ್ ವೆಲಾಸಿಟಿ ಯು ಆರ್ ಗೋಯಿಂಗ್ ಟು ಗೆಟ್ ದೇರ್ ಈಸ್ ವೆರಿ ವೆರಿ ನಿಯರ್ ಟು ವೆಲಾಸಿಟಿ ಆಫ್ ದಿ ಬಾಡಿ ಅಟ್ ದಟ್ ಇನ್ಸ್ಟೆಂಟ್ ಆಫ್ 2 ಸೆಕೆಂಡ್ಸ್. ಕರೆಕ್ಟಾ? ಕರೆಕ್ಟ್ ತಾನೆ ಹೇಳ್ತಿರೋದು ನಾನು? ಇಲ್ಲಿ ಬರೋಣಪ್ಪ. 1.99 ಸೆಕೆಂಡ್ ಇಂದ 2 ಸೆಕೆಂಡ್ ಜರ್ನಿ ಅನ್ನೋ ಬದಲು 1.9999999999 ಸೆಕೆಂಡ್ ಇಂದ 2 ಸೆಕೆಂಡ್ ಆ ಕಾಲಾವಧಿಯಲ್ಲಿ, ಸ್ವಲ್ಪ ಕಾಲಾವಧಿ, ಬಹಳ ಚಿಕ್ಕ ಕ್ಷಣ ಅದು, ಆ ಕ್ಷಣದಲ್ಲಿ ಕವರ್ ಮಾಡ್ತಕ್ಕಂಥ ಡಿಸ್ಟೆನ್ಸ್ ನ ತಗೊಂಡು ಆ ಕ್ಷಣವನ್ನ ಅಂದ್ರೆ ಆ ಇಂಟರ್ವಲ್ ಆಫ್ ಟೈಮ್ ಅನ್ನ ಡಿವೈಡ್ ಮಾಡ್ದೇನಪ್ಪ ಅಂದ್ರೆ, ಅದರಿಂದ ಡಿವೈಡ್ ಮಾಡ್ದೇನಪ್ಪ ಅಂದ್ರೆ ಒಂದು ವ್ಯಾಲ್ಯೂ ಬರುತ್ತಲ್ಲಪ್ಪ. ಅದೇನದು? ಅಗೇನ್ ವಾಟ್ಸ್ ದಟ್ ಇಯರ್? ದಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಅಗೇನ್ ಆವರೇಜ್ ವೆಲಾಸಿಟಿ. Again it can be called as the average velocity of the body in that time slot of very very minute one. In that very very minute time slot of 0.000001 second here, whatever the value you are going to get, no, that can also be called as the average velocity. Average velocity, but technically we can also call it as instantaneous velocity. The word instant stands for here, kshana. In our physics or math, the kshana stands for that time interval which is very 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 near to 0. ಕರೆಕ್ಟಾ? ಹಾಗಾದ್ರೆ 1.999999 ಆ ಟೈಮ್ ಸ್ಲಾಟ್ ಇಂದ 2 ಸೆಕೆಂಡ್ ಟೈಮ್ ಸ್ಲಾಟ್ ಅಂದ್ರೆ ಅದೊಂದು ಚಿಕ್ಕ ಕಾಲಾವಧಿ, ಚಿಕ್ಕ ಟೈಮ್ ಇಂಟರ್ವಲ್, ಟೈಮ್ ಇಂಟರ್ವಲ್ ಅವಧಿ, ಕಾಲಾವಧಿ. ಆ ಚಿಕ್ಕ ಟೈಮ್ ಇಂಟರ್ವಲ್ ನಲ್ಲಿ ನಾವೇನ್ ಸ್ಪೀಡ್ ಕಂಡಿಡಿತೀವಲ್ಲ, ಅದೇನ್ ಕರಿಬಹುದು ನಾವು? ಆವರೇಜ್ ವೆಲಾಸಿಟಿ ಅಂತ ಕೂಡ ಕರಿಬಹುದು. ಬಟ್ ದಟ್ ಆವರೇಜ್ ವೆಲಾಸಿಟಿ ಈಸ್ ಫಾರ್ ಮೈನ್ಯೂಟ್ ಅಮೌಂಟ್ ಆಫ್ ಟೈಮ್ ಅಲ್ವಾ? ಹಿಯರ್ ವಿ ಅಸರ್ಟೈನ್ ಅವರ್ ಸೆಲ್ಫ್ ಹಿಯರ್ that 0.000001 second time interval can be called as instant. ಆ ಕಾಲಾವಧಿಯನ್ನ ಒಂದು ಕ್ಷಣವೆಂದು ಅಂದುಕೊಳ್ಳೋಣ, ಕ್ಷಣ ಅಂತ ಅಂದುಕೊಂಡ್ರೆ, then that average velocity can be termed as instantaneous velocity. This can also be termed as instantaneous velocity, but time slot is very big here. 0.01 second is very big time slot, very big time interval. It is not a ಕ್ಷಣ, ಅದು ಅವಧಿ, ಅದು ಕ್ಷಣವಲ್ಲ. 0.01 ಸೆಕೆಂಡ್ ಎನ್ನುವುದು ಅವಧಿ,
ಅದೊಂದು ಇಂಟರ್ವಲ್, ಅದು ಗ್ಯಾಪ್, ಅದು ಟೈಮ್ ಗ್ಯಾಪ್, ಅದು ವೆರಿ 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 ಮೈನ್ಯೂಟ್ ಅಮೌಂಟ್ ಆಫ್ ಟೈಮ್. ಆ ಅವಧಿ ಎಷ್ಟಿರ್ಬೇಕಪ್ಪ? when the time interval becomes that value which is very near to 0, then the time interval can be called as instant. Therefore, in that sense of words that I have chosen here, I can say here, whatever the average speed that we are going to find from the time slot of 1.999999992 2 seconds, that time slot or that time interval can be called as instant. Therefore, that average velocity, the word can be replaced by the word instantaneous velocity here. And that instantaneous velocity value that we are going to get is the velocity of the body at that instant. What instant? 2 second instant. And that value will be little bit higher than the 19.551. Isn't it so? ನಾವು ಹಿಂಗೆ 1.999 ತಗೊಂಡ್ರೆ ಅವಾಗ ಎಷ್ಟಾಗುತ್ತೆ? 0.001 ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಬರ್ಕೊಂತ ಹೋಗಿ ಹಿಂಗೆ ನಾವು 1.999999 ಅಂತ ಅನ್ಕೊಂಡು ಇಲ್ಲಿ ಕಂಡಿಡ್ದಾನಪ್ಪ ಅಂದ್ರೆ ವ್ಯಾಲ್ಯೂ ಅದು ಲಿಟ್ಲ್ ಬಿಟ್ ಏನಾಗಿರುತ್ತಪ್ಪ, ಅದು ಜಾಸ್ತಿ ಇರುತ್ತೆ. ಯಾರಿಗಿಂತ? 90.551 ಗಿಂತ. ಅದೇ ರೀತಿ ಈ 2.01 ನಾನು 2.00000000011000001 ಅಂತ ಮಾಡ್ಕೊಂತ ಕುಂತ್ರೆ ಅವಾಗ ಏನ್ ಬರುತ್ತಪ್ಪ, ಅದು ಇನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನೋಡಿ, average velocities are being decreased here. When the time interval was bigger here, average velocity would also be bigger. When the time intervals ಕಾಲಾವಧಿ ಕಡಿಮೆ ಆದಂತೆ average velocity ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಂಗೆ ಇಲ್ಲಿ ಕಾಲಾವಧಿ ಕಡಿಮೆ ಆದಂತೆ ಏನಾಗುತ್ತೆ? ಇಲ್ಲಿ average velocity ಏನಾಗುತ್ತೆ? ಇಲ್ಲಿ ಜಾಸ್ತಿ ಆಗುತ್ತೆ ನೋಡಿ. ಈಗ ಇದು ಆ ಇನ್ಸ್ಟೆಂಟ್ ನ ಪ್ರೀವಿಯಸ್ ಟೈಮ್ ಸ್ಲಾಟ್ಸ್ ಇಂದ, ಆ ಇನ್ಸ್ಟೆಂಟ್ ನ ಫಾರ್ವರ್ಡ್ ಟೈಮ್ ಸ್ಲಾಟ್ಸ್ ಇಂದ ಇದು ಕರೆಕ್ಟಾ? ಸೊ ಒಟ್ನಲ್ಲಿ ಹೇಳ್ಬೇಕಾದ್ರೆ, ಸಿಂಪಲ್ ವರ್ಡ್ಸ್ ನಾಗ ಹೇಳ್ಬೇಕಾದ್ರೆ, ವೆಲಾಸಿಟಿ ಆಫ್ ದಿ ಬಾಡಿ ಅಟ್ ದಟ್ ಇನ್ಸ್ಟೆಂಟ್, ವಾಟ್ ಇನ್ಸ್ಟೆಂಟ್? t = 2 ಸೆಕೆಂಡ್. ಅಂದ್ರೆ ಏನು? ಆ 2 ಸೆಕೆಂಡ್ ಇನ್ನೇನು ಆಗುತ್ತೆ ಅನ್ನೋ ಕ್ಷಣದಲ್ಲಿ ಸ್ಪೀಡ್ ಎಷ್ಟಿರುತ್ತಪ್ಪ ಅದ್ರದ್ದು ವ್ಯಾಲ್ಯೂ? ಇವೆರಡೂ ವ್ಯಾಲ್ಯೂಗಳ ಮಧ್ಯಕ್ಕಿರುತ್ತೆ. ಹೇಳ್ಬೋದಾ? ನಂಗೆ ಮ್ಯಾಥಮೆಟಿಕಲಿ ಹೇಳ್ಬೋದಾ? ಹೇಳ್ಬೋತಾನೆ? ಹೇಳ್ತಾರೆ. ಹಾಗಾದ್ರೆ ವಾಟ್ ವಿ ಹ್ಯಾವ್ ಡನ್ ಅಪ್ ಟು ನೌ ಇಯರ್, ವಿ ಹ್ಯಾವ್ ಎಸ್ಟಿಮೇಟೆಡ್ ಏನನ್ನ we have estimated the average velocity for different time intervals here, and then we are closing towards the instantaneous velocity here. And that function that we have done here, the process that we have done here, ಏನದು? we have approximated, we have found ಏನನ್ನ? how fastly ಹೇಳಿ, how fastly. ಈಗ what is this 19.551 here? What is this 19.551 here? This 19.551 is what here? It is at that speed our body has covered 0.195508 meter in that 0.01 second here. At that rate, at that fastness, the body has covered this distance in that time. Agree or not here? ಹೌದಲ್ವಾ? ಆ ಒಂದು ಚಿಕ್ಕ ಕಾಲಾವಧಿಯಲ್ಲಿ ಇಷ್ಟು ದೂರ ಕವರ್ ಮಾಡಿದೆ. ಯಾವ ಸ್ಪೀಡಲ್ಲಿ? ಈ ಸ್ಪೀಡಲ್ಲಿ. So we have found how fastly the body has covered its distance at that instant. How fastly the body has covered some distance at that instant. 1.99 to 2 second ಎಂಬ ಕ್ಷಣ ಇದೆ ಅಲ್ವಾ? ಅದು ಕ್ಷಣ ಅನ್ಬಾರ್ದು, ಅನ್ಕೊಂತಿದೀವಿ ಈಗ, ಕ್ಷಣ ಅಂತ ಅನ್ಕೊಂತಿದೀವಿ ಈಗ. ಆ ಕ್ಷಣದಲ್ಲಿ ಈ ರೇಂಜಿಗೆ ಬಾಡಿ ಮೂವ್ ಆಗಿದೆ ಅಂತ ಅರ್ಥ. ಆ ರೇಂಜ್ ಅಲ್ಲಿ, ಆ ಪೊಟೆನ್ಸ್ ನಲ್ಲಿ, ಆ ಒಂದು ಟೆಂಪರ್ಮೆಂಟ್ ಅಲ್ಲಿ ಮೂವ್ ಆಗಿದೆ ಬಾಡಿ. ಹಂಗಲ್ಲಿ ಕೂಡ ಅಷ್ಟೇ. 2 ಪಾಯಿಂಟ್ ಏನು? ಜಸ್ಟ್ ಆಫ್ಟರ್ 2 ಸೆಕೆಂಡ್ಸ್. ಇದು ಜಸ್ಟ್ ಬಿಫೋರ್ 2 ಸೆಕೆಂಡ್ಸ್. ಜಸ್ಟ್ ಬಿಫೋರ್ 2 ಸೆಕೆಂಡ್ಸ್, ಜಸ್ಟ್ ಬಿಫೋರ್ ಅಥವಾ ವೆರಿ ಗುಡ್ ಅಮೌಂಟ್ ಆಫ್ ಟೈಮ್. ಇದು ವೆರಿ ಗುಡ್ ಅಮೌಂಟ್ ಆಫ್ ಟೈಮ್ ಆಕ್ಚುಲಿ. ಸದ್ಯಕ್ಕೆ ಇಲ್ಲಿ ನಿಲ್ಸ್ಕೊಂತೀವಿ ನಾವು ಇಲ್ಲಿ, ಹೌದಾ? ಸೊ ಜಸ್ಟ್ ಬಿಫೋರ್ 2 ಸೆಕೆಂಡ್ಸ್, ಜಸ್ಟ್ ಆಫ್ಟರ್ 2 ಸೆಕೆಂಡ್ಸ್. ಅವ್ರ ಮಧ್ಯಕ್ಕಿರ್ತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೆ ಹೇಳ್ರಿ? ನಿಯರ್ಲಿ ದ ವೆಲಾಸಿಟಿ ಆಫ್ ದಿ ಬಾಡಿ ಅಟ್ ದಿ 2 ಸೆಕೆಂಡ್. ಅಟ್ ದಿ 2 ಸೆಕೆಂಡ್ ಇಯರ್. The process of finding the how fastly the body's position is being changed. ಏನು ಹೇಳ್ರಿ ನೋಡೋಣ, ಇದು 0.195508 ಅನ್ನೋದು ಏನಿದು? This is the amount by which body's position changed from the time slot of 1.99 to 2 second. 1.992 second ಇಂದ 2 ಸೆಕೆಂಡ್ಗೆ ಆ ಕಾಲಾವಧಿಯಲ್ಲಿ ಅದ್ರ ಪೊಸಿಷನ್ ಚೇಂಜ್ ಆಗುತ್ತಲ್ಲ, ಇಷ್ಟರಿಂದ ಚೇಂಜ್ ಆಗುತ್ತೆ. ಆ ಡಿಸ್ಟೆನ್ಸ್ ಅಂದ್ರೆ ಏನದು? ಪೊಸಿಷನ್. ಅದು we have found how fastly the body has changed its position in some amount of time here. We have found the time rate of change of position here. ಏನಿದು? ಚೇಂಜ್ ಆಫ್ ಪೊಸಿಷನ್. ಏನ್ ಮಾಡ್ತೀವಿ? ಡಿವೈಡ್ ಬೈ ಟೈಮ್ ಮಾಡ್ತೀವಿ. ಏನ್ ಬರುತ್ತದು? ವೆಲಾಸಿಟಿ. ಅದು ಕರೆಕ್ಟ್. ಏನದಾಗಾದ್ರೆ
What is this velocity at speed here? It is nothing but what here? It is finding the change of position, how fastly the change of position is being occurred here in that time slot here. ಆ ಟೈಮ್ ಸ್ಲಾಟ್ ನಲ್ಲಿ ಅದ್ರ ಪೊಸಿಷನ್ ಎಷ್ಟು ಜೋರಾಗಿ ಚೇಂಜ್ ಆಗುತ್ತೆ ಅನ್ನೋದು ಕಂಡುಹಿಡಿದೀವಿ ನಾವು. ಹಂಗಂದ್ರೆ ಏನದು ವೆಲಾಸಿಟಿ. ಇದನ್ನೇ ಹೆಂಗ್ ಕರಿತೀವಿ ಅಂದ್ರೆ, ಯಾವಾಗ ನೀನು ಈ ಟೈಮ್ ಇಂಟರ್ವಲ್ ಅನ್ನ, ಕಾಲಾವಧಿಯನ್ನ ನಿಯರ್ಲಿ ಜೀರೋ ತಗೊಂಡು ಹೋಗ್ತೀಯೋ, when the time interval is brought very close to zero, ಆ ಟೈಮ್ ಅಲ್ಲಿ ಅದ್ರ ಪೊಸಿಷನ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದೇನಪ್ಪ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. the time rate of or the rate of change of position of the body in that minute time interval which is very close to zero is called its instantaneous velocity, and that thing can also be phrased out as derivative of its position. In kariboku derivative of its position at that small vertical time interval here. The rate of change of position in that very minute amount of small time interval just before the required time slot or just after the required time slot is called instantaneous velocity. Following the words here, follow ಮಾಡ್ತಿದ್ರಲ್ವಾ? ಸೊ ಅದು ಇನ್ನೊಂದು ಹೇಳ್ಬೋದು ನಾವು, ರೇಟ್ ಆಫ್ ಚೇಂಜ್ ಆಫ್ ಅನ್ನೋದನ್ನ ನಾವು ಡೆರಿವೇಟಿವ್ ಅಂತ ಕರಿತೀವಿ. the word rate of change is taken out. ಇದು ಕೂಡ ರೇಟ್ ಆಫ್ ಚೇಂಜ್. rate of change of position in the time interval of 0 to 2 seconds. It's not derivative. That's not derivative. ಇದು ಕೂಡ ಹೌದು. ಏನು ರೇಟ್ ಆಫ್ ಚೇಂಜ್ ಏನಿದೆ ಅಂದ್ರೆ 40.7 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಏನದು, ಆ ಸ್ಪೀಡ್ ಅಲ್ಲಿ ಅದು ತನ್ನ ಪೊಸಿಷನ್ ಅನ್ನ ಚೇಂಜ್ ಮಾಡಿದೆ. ಎಲ್ಲಿದೆ ಆ ಟೈಮ್ ಇಂದ 1 ಸೆಕೆಂಡ್ ಇಂದ 2 ಸೆಕೆಂಡ್ ಕಾಲಾವಧಿಯಲ್ಲಿ ತನ್ನ ಪೊಸಿಷನ್ ಅನ್ನ ಆ ರೇಂಜ್ ಅಲ್ಲಿ ಚೇಂಜ್ ಮಾಡಿದೆ, ಆ ಸ್ಪೀಡ್ ಅಲ್ಲಿ ಚೇಂಜ್ ಮಾಡಿದೆ. ಅವರೇಜ್ ಕರೆಕ್ಟಾ? These are also time rate of change of position, but average things here. These are the average things here. Now, when that average becomes instantaneous, when the time slot is very minute, very close to zero, and that at that instant, the process that you are going to do, what process here? Finding the change of position, how fastly the change of position is being changed in that very minute amount of time. That process is called derivative. These are not derivatives. This is also not derivative. If you find the speed of the body, say in the time interval of 1.999999 to 2, that's not also derivative here. It is can be taken as derivative if and only if you are finding the speed of the body. If you are finding the speed of the body or velocity of the body from the time slot of 1.999999999999, just one from that instant to 2 seconds, which means what's the time interval here? 0.0000000001, say very close to zero. In that small amount of time, if you find how fastly the body is being changed with respect to its position here, that's called instantaneous velocity. And that rate of change of position, the word rate stands for time takkante heng position change ಆಗುತ್ತೆ ಅಂತ ಅರ್ಥ. ಟೈಮಿಗೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ಅದರ ಪೊಸಿಷನ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಟೈಮ್ ರೇಟ್ ಆಫ್ ಚೇಂಜ್ ಅಥವಾ ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಬಾಡಿ with respect to time within that small interval of time which is very close to zero, that rate of change should be called as derivative. Okay? Agree or not here? So hagadre with the help of calci, if I go with the calculation, that is so 2 minus 1.999999999999 ಆ ಇವೆಂಟ್ ನಲ್ಲಿ ಆ ಒಂದು ಇಂಟರ್ವಲ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂತ ಕಂಡುಹಿಡ್ಕೊಂಡು ಅವೆರಡು ರೇಷಿಯೋ ತೆಗೆದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಏನಾಗಿರುತ್ತೆ ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ತಗೋಬಹುದು ನಾವು, ಆಗಿರುತ್ತೆ. ಹೌದಾ? ಆ ವ್ಯಾಲ್ಯೂ ಬರುತ್ತಲ್ಲಪ್ಪ, ಆ ವ್ಯಾಲ್ಯೂ ಇದೆ ಅಲ್ವಾ, ಆ ವ್ಯಾಲ್ಯೂ ನಾನೀಗ ಕಂಡುಹಿಡ್ಕೊಂತೀನಿ ಅಂತ ಅನ್ಕೊಳ್ರಿ. ಈಗ still there is some amount of time here. Let me go with that calculation here. Where is the calci? ಸಣ್ಣ ಅಮೌಂಟ್ ಆಫ್ ಟೈಮ್ ಅಲ್ಲಿ ಬದಲಾವಣೆ ಹೇಗೆ ಆಗುತ್ತೆ ಅನ್ನೋದೇ ಡೆರಿವೇಟಿವ್. ಅತಿ ಚಿಕ್ಕ ಅಮೌಂಟ್ ಆಫ್ ಟೈಮ್ ಅಲ್ಲಿ, ಬಹಳ ಕ್ಷಣ ಎಂಬ ಟೈಮ್ ನಲ್ಲಿ ನಾವು ತಗೊಂಡಿರ್ತಕ್ಕಂಥ ಏನು ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಇಲ್ಲಿ ಸದ್ಯಕ್ಕೆ ಡಿಸ್ಟೆನ್ಸ್ ಇಲ್ಲಿ, ಅದು ಟೈಮ್ ತಕ್ಕಂತೆ ಆ ಚಿಕ್ಕ ಟೈಮ್ ನಲ್ಲಿ ನೋಡಿ, ಟೈಮ್ ತಕ್ಕಂತೆ ಆ ಚಿಕ್ಕ ಟೈಮ್ ಅಲ್ಲಿ ಆ ಕ್ವಾಂಟಿಟಿ, ಯಾವ ಕ್ವಾಂಟಿಟಿ? ಪೊಸಿಷನ್ ಅಥವಾ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಎಲ್ಲ ಒಂದೇ, ಇಲ್ಲಿ ಪೊಸಿಷನ್, ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಆಲ್ ಕ್ಯಾನ್ ಬಿ ಟೇಕನ್ ಎಸ್ ಸೇಮ್ ಇಯರ್ ಫಾರ್ ದ ಫ್ರೀಲಿ ಫಾಲಿಂಗ್ ಬಾಡಿ. ಆ ಟೈಮ್ ಇಂಟರ್ವಲ್ ನಲ್ಲಿ ಟೈಮ್ ತಕ್ಕಂತೆ
ಅದು ಎಷ್ಟು ಜೋರಾಗಿ ಪೊಸಿಷನ್ ಚೇಂಜ್ ಆಗುತ್ತೆ. ಎವ್ರಿಥಿಂಗ್. It is the derivative of any physical quantity is defined as the at what rate the quantity changes with respect to time within the minute amount of time interval. Of course, how the function or how the physical physics alva physical quantity. Maths bandre I will say the word function here. How the function or the physical quantity change over the time with respect to time within the time interval of 0.0000 or say that small amount of time very close to 0 here. That's called derivative here. Derivative stands for any physical quantity. Not only for distance here. Any physical quantity which changes over the time can be talked with the help of derivative here. Agree here? ಹಾಗಾದ್ರೆ ನಾನು ಈಗ ಏನು ಮಾಡ್ತಿದ್ದೀನಿ ಈಗ I am finding the velocity of the body in the very small interval of time here. Say I choose the interval of time such that here 1.999 6 7 9 ತಗೊಂಡಿದ್ದೀನಿ ನಾನೀಗ ಇಂಟು ಅಗೇನ್ 1.999 ಎಷ್ಟಾಯ್ತು 6 ಆಯ್ತು 1 7 ಇಂಟು ಏನು ಮಾಡ್ಬೇಕು ಹೇಳ್ರಿ 4.9 ಏನು ಬರುತ್ತೆ ಅವಾಗ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಆಫ್ ದಟ್ ಟೈಮ್ ಎಷ್ಟು ಬಂತಂದ್ರೆ 19.5998040000 ಬಂತು. ಈ ದೂರವನ್ನ ಇದರಿಂದ ಮೈನಸ್ ಮಾಡಬೇಕು 90.6 ಮೀಟರ್ ಇಂದ. ಏನಕ್ಕೆ ಅದು 2 ಸೆಕೆಂಡ್ಸ್ ಆದ್ಮೇಲೆ ಆಗಿರ್ತಕ್ಕಂಥ ದೂರ ಎಷ್ಟು 90.6. ಸೊ ಆ ದೂರವನ್ನ ನಾನೇನ್ ಮಾಡ್ತಿದ್ದೀನಿ ಸೊ ಮೈನಸ್ ಮಾಡ್ತಿದ್ದೀನಿ ಯಾರಿಂದ 19.6 ಮೀಟರ್ ಇಂದ ಎಷ್ಟು ಬರುತ್ತೆ ಅಂದ್ರೆ 0.00000 ಪಾಯಿಂಟ್ ಆದ್ಮೇಲೆ 6 ಅಲ್ಲ 0.50 0.000019599 ಬರ್ತಿದೆ ಡಿವೈಡ್ ಬೈ ಏನ್ ಟೈಮ್ ಸ್ಲಾಟ್ ಅಪ್ ಅದು 0. ನಾನು 9ನ 6 ಸರಿ ತಗೊಂಡೆ ಅಲ್ಲಿ 7 ಸರಿ ತಗೊಂಡಿದೆ ಅವಾಗ ಏನಾಗುತ್ತೆ ಅದು 601 6 zeros 1 ಪಾಯಿಂಟ್ ಆದ್ಮೇಲೆ 6 zeros ಆಮೇಲೆ 1 ಎಷ್ಟು ಬಂತಂದ್ರೆ 19.5999 ಬಂತು. ಎಷ್ಟು ಬಂತು 19.599 ಬಂತು. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ ಆದ್ರೂ ಬರೀತೀನಿ ಕಾಣ್ಬೋದು ಅಂತ ಬರೀತೀನಿ. ಸೊ ಎಷ್ಟಪ್ಪ ಅದು 1.999999 ಈ ಕ್ಷಣದಿಂದ ಈ ಟೈಮ್ ಸ್ಲಾಟ್ ಇಂದ ಈ ಟೈಮ್ ಸ್ಲಾಟಿಗೆ ಬಹಳ ಚಿಕ್ಕ ಕ್ಷಣವಿದೆ. ಎಷ್ಟಪ್ಪ ಅದು 0.0000001 ಸೆಕೆಂಡ್ ಅಂತ ಟೈಮ್ ನಲ್ಲಿ ಎಲ್ಲಾ ಲೆಕ್ಕ ಮಾಡಿದಾಗ ನನಗೆ ಸಿಕ್ಕಿದ್ದೆಷ್ಟಂದ್ರೆ ನಾನು ಡೈರೆಕ್ಟ್ ಬರೀತಿದ್ದೇನೆ ಇಲ್ಲಿ ವೀಕ್ಷಕರು ಕೂಡ ಅದೇ ತರ ಅನ್ಕೋಬೇಕು 19.59999951 ಏನಿದು ಸ್ಪೀಡ್ ಆಫ್ ದಿ ಬಾಡಿ ಆರ್ ವೆಲಾಸಿಟಿ ಆಫ್ ದಿ ಬಾಡಿ ಇನ್ ದಟ್ ಟೈಮ್ ಸ್ಲಾಟ್. ವಾಟ್ ಟೈಮ್ ಸ್ಲಾಟ್ 0.00001 ಸೆಕೆಂಡ್. Can I take it as instantaneous speed here? Can I take that value as instantaneous velocity here? Is it truthfully or can we take it or can we assume it here? Partially truth here. So we can assume that thing as the instantaneous velocity here. But what is instant in our physics or math here? The time interval which is very close to 0. But this 0.0000001 second is not instant of time here. It is approximately instant of time here. ಹಾಗಾದ್ರೆ ಈ ಸ್ಪೀಡ್ ಅನ್ನ ಅನ್ಕೊಂಡ್ರೆ ಏನನ್ಕೊಂಡ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ಕೊಂಡ್ರೆ ಈಗ ನಾನು ನಿಮಗೆ ಕೊನೆ ವರ್ಟಿಕಲ್ ಕ್ಲಾಸ್ ಡಿಸ್ಕಸ್ ಮಾಡಿದಂತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಹೆಂಗ್ ಸಿಗುತ್ತಪ್ಪ ಆಫ್ಟರ್ ಡೆರೈವಿಂಗ್ ದಿ displacement function here. After deriving the displacement function here, you get the instantaneous velocity here. What is derivative of what is the distance function here? 4.9 t square. 4.9 t square here. 4.9 t square derive ಮಾಡಿದಾಗ ಏನಾಗುತ್ತೆ with respect to time? 4.9 constant t square becomes 2t. ಅಲ್ಲಿ ಎಷ್ಟಾಯ್ತು ಅಲ್ಲಿಗೆ 2t ಆಯ್ತು. 2 into 4.9 9.8 t ಆಯ್ತು. ಈಗ t ಗೆ 2 ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟಾಗುತ್ತೆ 19.6 ಆಗುತ್ತೆ. ಏನದು ವೆಲಾಸಿಟಿ ಆಫ್ ದಿ ಬಾಡಿ at what instant? 2 second instant. ಎಷ್ಟು ಬಂತು 90.6 ಬರುತ್ತೆ. ಇಲ್ಲಿ ಎಷ್ಟು ಬಂದಿದೆ 90.59999 then some 51 here very near to 90.6 here. Agree or not here? Correct ತಾನೆ? Again, what is derivative here? Derivative is just simply can be told as change in the value of the physical quantity or say in mathematical word function with respect to time. Not only with respect to time here, some changes happen with respect to other physical quantities here. ಅದು ಮುಂದೆ ಹೇಳ್ತೀನಂತೆ.
ಸದ್ಯಕ್ಕೆ ನಮ್ಮ ಟೈಮ್ ತಕ್ಕಂತೆ ಯಾವುದೋ ಒಂದು ಇವೆಂಟ್ ಚೇಂಜ್ ಆಗ್ತಿದೆ, ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿದೆ. ಹಾ, ವಿತ್ ಇನ್ ವಾಟ್ ಇಂಟರ್ವಲ್ ಆಫ್ ಟೈಮ್ ಇಯರ್? ವೆರಿ 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 ಮೈನ್ಯೂಟ್ ಇಂಟರ್ವಲ್ ಆಫ್ ಟೈಮ್ ಇಯರ್. ಬಹಳ ಚಿಕ್ಕ ಕಾಲಾವಧಿಯಲ್ಲಿ ಆ ಫಿಸಿಕಲ್ ಕ್ವಾಂಟಿಟಿ ಹೇಗೆ ಚೇಂಜ್ ಆಗುತ್ತೆ, ಎಷ್ಟು ಫಾಸ್ಟ್ ಚೇಂಜ್ ಆಗುತ್ತೆ ಅಂತ ಮಾತಾಡೋದೇ ಡೆರಿವೇಟಿವ್. ಅರ್ಥ ಆಯ್ತಾ? ಈಗ ಆಕ್ಚುಲಿ ಇದನ್ನ ಕಲಿಬೇಕಂದ್ರೆ ಏನ್ ಮಾಡ್ಬೇಕಿತ್ತು? ಟು ಲರ್ನ್ ವಾಟ್ ಈಸ್ ಡೆರಿವೇಟಿವ್ ಇಯರ್, ಯು ಮಸ್ಟ್ ಹ್ಯಾವ್ ಗಾನ್ ಥ್ರೂ ದಿ ಲಿಮಿಟ್ಸ್ ಲರ್ನಿಂಗ್ ಇಯರ್. ಆಫ್ಟರ್ ದ ಲರ್ನಿಂಗ್ ಆಫ್ ಲಿಮಿಟ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಇಯರ್, then you could go with the derivative here. But what we have done here, we have come to know what is derivative in simple words here. Howdalva? In derivative andre eno? Derivative is just how fastly or slowly a physical quantity changes within the small interval of time. Correct? Howdalva? ಅರ್ಥ ಆಯ್ತಾ ನಮಗೆ ಡೆರಿವೇಟಿವ್ ಏನಂತಂದು? ಡೆರಿವೇಟಿವ್ ಅಂತ ಏನಂತಂದು ನಟ್ ಶೆಲ್ ಅಲ್ಲಿ ನಮಗೆ ಬಹಳ ಇಂಟ್ಯೂಟಿವ್ ಆಗಿ ಅರ್ಥ ಆಗ್ಬಿಡುತ್ತೆ ನಮಗೆ. ಇಂಟ್ಯೂಟಿವ್ ಅಂದ್ರೆ ಏನ್ ಗೊತ್ತಾ? ಒಂದು ಸೆನ್ಸ್ ಅಲ್ಲಿ ಅರ್ಥ ಆತಂತ ಅರ್ಥ, ಒಂಥರ ಸಿಕ್ಸ್ ಸೆನ್ಸ್ ಅಲ್ಲಿ ಅರ್ಥ ಆಯ್ತು. Without any logical reasoning and learning here, we came to know what is derivative here. But what is our logical learning here? We have to go with all the basic stuff here, basic stuff that is going through all the limits and these things here. How we have to go with derivative here. Without getting into all those things here, we simply came to know what is derivative in a nutshell here, in a brief manner here. Agree or not here? Correct alva? So ಇದನ್ನ ಮುಂದೆ ಏನು ಕ್ಯಾರಿ ಮಾಡಬೇಕಂತ ಹೇಳ್ತೀನಿ ನಾನು ನಿಮಗೆ. ಕರೆಕ್ಟಾ? ಆದ್ರೆ ಈಗೇನು ನಾನು ನ್ಯೂಮರಿಕಲಿ ಬರೆದು ತೋರಿಸ್ತೀನಲ್ಲಪ್ಪ, ಇದನ್ನ ಗ್ರಾಫಿಕಲಿ ಹೇಳಿದ್ರೆ ಹೆಂಗಿರುತ್ತಾ? How can I show all these things? Or what I told now, ನಾವೇನ್ ಡೆರಿವೇಟಿವ್ ಅಂತ ಮಾತಾಡಿದ್ವಲ್ಲ, ಈಗ ಡೆರಿವೇಟಿವ್ ಅಂದ್ರೆ ಏನು ಅಂತ ನಾವು ಕೊನೆ ಕನ್ಕ್ಲೂಷನ್ ಬಂದಿವಲ್ಲಪ್ಪ, ಆ ಥಿಂಗ್ ಅನ್ನ ಇಷ್ಟೆಲ್ಲ ಬಳಸ್ಕೊಂಡು ನಾ ಹೇಳ್ದೆ ನಾನೀಗ, ಹೌದಾ? ಅದನ್ನ ನಾನು ಗ್ರಾಫಲ್ಲಿ ತೋರಿಸಿದ್ರೆ ಹೆಂಗಿರುತ್ತೆ? ಬಿಕಾಸ್ ಗ್ರಾಫ್ ಈಸ್ ದಟ್ ಒನ್ ವಿಚ್ ಗಿವ್ಸ್ ವೆರಿ ಗುಡ್ ಐಡಿಯಾ, ಬೆಸ್ಟ್ ಐಡಿಯಾ ಅಬೌಟ್ ದ ಕಾನ್ಸೆಪ್ಟ್ ಇಯರ್. Of course, this is also very important here, but graphically ತೋರಿಸಿದಾಗ ಏನಾಗುತ್ತೆ? You feel better, even better here. ಅದನ್ನ ತೋರಿಸೋಣ. ಅದಾದ್ಮೇಲೆ we can jump into limits here. Okay, so we shall be continuing these things in the part 3. ಅರ್ಥಾಯ್ತಲ್ವಾ? ಸೊ ಯಾರಾದ್ರೂ ನಿಮ್ಮ ಸ್ನೇಹಿತರಿಗೆ 9th ಇರೋರಿಗೆ, ನಿಮ್ಮ ಬ್ಯಾಚ್ಮೇಟ್ಸ್ಗಳಿಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ, ಬೇರೆ ಸ್ಕೂಲ್ ಆಗಿರ್ಬೋದು, ನಿಮ್ಮ ಸ್ಕೂಲ್ ಆಗಿರ್ಬೋದು, ಅವರಿಗೆ ನೀವು ಹೇಳಿ ಇದೆಲ್ಲ ಹಿಂಗೆ ಕೂಡ ಕಲಿಬೇಕು, ನೀವು ಈ ಥರ ಎಲ್ಲ ಕಲಿಬೇಕಾಗುತ್ತೆ ಬಿಫೋರ್ ಗೆಟಿಂಗ್ ಇನ್ ಟು PUC ಇಯರ್. ಈಗ ನೀವು 9th ಹುಡ್ರದಿರಿ, ನೀವೀಗ 9th ಸ್ಟ್ಯಾಂಡರ್ಡ್ ಗಾಯ್ಸ್ ಅದ್ರಿ ನೀವೀಗ, ಹೌದಾ? ನೀವು ಇವೆಲ್ಲ ಕಲ್ತ್ಕೊಂಡು ರೆಡಿಯಾಗಿ ಕರೆಕ್ಟಾಗಿ ಫೀಲ್ ಮಾಡ್ಕೊಂಡು ಹೋದನಪ್ಪ ಅಂದ್ರೆ PUC ಅರ್ಧ ಕುಡಿತೀರಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂತ. ಓಕೆ, ಸೊ ಇದು ಯಾವಾಗ ಈ ತರ ಮಾಡ್ಕೊಂಡು ತಗೋಲ್ಲ, ಅವಾಗ ನಮಗೆ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಸಿಮ್ಸ್ ಟು ಬಿ ವೆರಿ ಡಿಫಿಕಲ್ಟ್ ವೆನ್ ಯು ಗೆಟ್ ಇನ್ ಟು PUC. ಡ್ಯಾಮ್ ಶೋರ್. ಇದನ್ನ ಯಾರು ಕೂಡ ಮಾಡಲ್ಲ, 99% ಮಕ್ಕಳು ಯಾರು ಮಾಡಲ್ಲ. ಸ್ಟೂಡೆಂಟ್ಸ್ಗಳು 10th ಎಕ್ಸಾಮ್ ಇರ್ತಾರೆ, ಪಾಸ್ ಮಾಡ್ತಾರೆ, ಮನೆಗೆ ಆರಾಮ್ಸೆ 2 ತಿಂಗಳು 3 ತಿಂಗಳು ಮಜಾ ಮಾಡ್ತಾರೆ, ಜೂನಿಗೆ ಕಾಲೇಜ್ ಸೇರ್ಕೊಂತಾರೆ. 9th ಇರ್ತಾರೆ, 8th ಇರ್ತಾರೆ, ಅವ್ರಿಗೆ ಏನೋ ಎಕ್ಸ್ಟ್ರಾ ಕಲಿಬೇಕಂತ ಆಸೆ ಇರಲ್ಲ. ಮುಂದೆ ಏನೆಲ್ಲ ಕಲಿಕೆ ಮಾಡ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅಂತಂದು ಲೆಕ್ಕ ಹಾಕಲ್ಲ, ಆ ಥರ ಕಲಿಯಲ್ಲ, ಸುಮ್ಮನೆ ಓದೋ ಅಂತ ಹೋಗ್ತಿರ್ತಾರೆ. ಆ ಥರ ಹೋಗೋದ್ರಿಂದ ಏನೂ ಉಪಯೋಗ ಇಲ್ಲ. ಲರ್ನಿಂಗ್ ಭಾಳ ಕುಂಠಿತ ಆಗುತ್ತೆ. ಲರ್ನಿಂಗ್ ವಿಲ್ ಬಿ ವೆರಿ ಕ್ರಿಪಲ್ಡ್ ವೆನ್ ಯು ಬಿಕಮ್ PU ಸ್ಟೂಡೆಂಟ್ ಇಯರ್. ಹಂಗಾಗಬಾರ್ದಂದ್ರೆ ಯು ಹ್ಯಾವ್ ಟು ಲರ್ನ್ ದೀಸ್ ಥಿಂಗ್ಸ್ ಇಯರ್. ದಟ್ಸ್ ವೈ ಐ ವಾಂಟ್ ಯು ಟು ವಾಟ್ ಯು ಕಾಲ್ ಸ್ಪ್ರೆಡ್ ದ ಅವೇರ್ನೆಸ್ ಅಮಾಂಗ್ ಯುವರ್ ಸ್ಟೂಡೆಂಟ್ಸ್, ಅಮಾಂಗ್ ಯುವರ್ ಫ್ರೆಂಡ್ಸ್ ದೇರ್. ಅವ್ರಿಗೆ ಗೊತ್ತಾಗಲಿ ಹಿಂಗೆಲ್ಲ ಕಲ್ತು ಹೋಗ್ಬೇಕು ಅಂತ. ಮತ್ತೆ ಎಸ್ಪೆಷಲಿ ನಿಮ್ಮ ಸೀನಿಯರ್ಸ್ ಈಗ 10th ಎಕ್ಸಾಮ್ ಬರೀತಾರಲ್ವ, ಈಗ ಇನ್ನೇನು 10th ಎಕ್ಸಾಮ್ ಬರೀತಾರೆ, CBSE ಆಗಲಿ ಸ್ಟೇಟ್ ಬೋರ್ಡ್ ಆಗಲಿ, ಅವರುಗಳು ಯೂಶುವಲಿ ಏನು ಮಾಡ್ತಾರೆ ಅಂದರೆ IPL ಮತ್ತೊಂದು ಮಗದೊಂದು ಅಂತ ಒಂದು ಇನ್ವಾಲ್ವ್ ಆಗಿ ಒಂದು ಡಿಫ್ರೆಂಟ್ ಥಿಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅವ್ರು ಸಾಕಷ್ಟು ಟೈಮನ್ನು ಏನು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಆಫ್ಟರ್ 10th ಎಕ್ಸಾಮಿನೇಷನ್ಸ್ ಅವ್ರು ಇದನ್ನ ಮುಖ್ಯವಾಗಿ ಮಾಡ್ಬೇಕಿರ್ತಕ್ಕಂಥ ಕಾರ್ಯ ಇದು. ಇದನ್ನೆಲ್ಲ ಕಲ್ತೋದೇನಪ್ಪ ಅಂದ್ರೆ ಫಸ್ಟ್ PUCಗೆ ಅವ್ರಿಗೆ ಭಾಳ ಚೆನ್ನಾಗುತ್ತೆ. ಆದ್ರೂ ಕೂಡ ಮುಕ್ಕಾಲ 99% ಜನಗಳು ಆ ಥರ ಮಾಡಲ್ಲ, ಕಲಿಯಲ್ಲ, ಹುಡುಗರುಗಳು ಕಲಿಯಲ್ಲ. ಅದಕ್ಕೆ ನಿಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ, 10th ಮಕ್ಕಳಿಗೆ ಅಥವಾ 9th ಮಕ್ಕಳಿಗೆ, ಸೊ ಸ್ಟೂಡೆಂಟ್ಸ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಯು ಜಸ್ಟ್ ಟೆಲ್ ದಿಸ್ ಥಿಂಗ್, ಅವೇರ್ನೆಸ್ ಅನ್ನು ಕೊಡಿ ಅವರಿಗೆ. ಅಥವಾ ಅವ್ರಿಗೆ ಕ್ಲಾಸಿಗೆ ಬಂದು ಕೂತ್ಕೊಳಕ್ಕಾಗಿಲ್ಲ ಅಂದ್ರೆ ದಿಸ್ ಆಲ್ ಫ್ರೀ ಆಫ್ ಕಾಸ್ಟ್. ದಿಸ್ ಕ್ಲಾಸ್ ಈಸ್ ನಾಟ್ ಫಾರ್ ಎನಿ ಕಾಸ್ಟ್ ಇಯರ್, ಹೌದಲ್ವಾ? ಸೊ ಇಟ್ಸ್ ಪ್ಯೂರ್ಲಿ ಫ್ರೀ ಆಫ್ ಕಾಸ್ಟ್ ಇಯರ್. ಸೊ ಟೆಲ್ ದೆಮ್ ಟು ಕಮ್ ಟು ಕ್ಲಾಸ್ ಇಯರ್ ಫಾರ್ ಫ್ರೀ ಆಫ್ ಕಾಸ್ಟ್, ಆರ್ ಅಟ್ಲೀಸ್ಟ್ ಟೆಲ್ ದೆಮ್ ಟು ವಾಚ್ ದ ಥಿಂಗ್ಸ್ ಇನ್ ದಿ ಯೂಟ್ಯೂಬ್ ಇಯರ್. ಇದೇ ಯೂಟ್ಯೂಬಲ್ಲಿ ಸ್ಟ್ರೀಮ್ ಆದಾಗ ಅದು ಅಟ್ಲೀಸ್ಟ್ ನೋಡೋಕ್ಕಾದ್ರೆ ಹೇಳಿ, ಏನೋ ಒಂಥರ ಡಿಫ್ರೆಂಟ್ ಆಗಿ ಅವರು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದೇನೋ, ಹೌದಲ್ವಾ? ರೈಟ್, ಶಲ್ ವಿ ವ್ರ್ಯಾಪ್ ಅಪ್ ಹಿಯರ್? ಥ್ಯಾಂಕ್ ಯು.